ನೂರಾರು ಹೆಣ್ಣು ಮಕ್ಕಳ ಶೀಲಹರಣ ಮಾಡಿ ಮಹಾರಾಣಿಯನ್ನೇ ತನ್ನ ಗುಲಾಮಳನ್ನಾಗಿ ಮಾಡಿಕೊಂಡು ದೇಶವನ್ನೇ ವಿನಾಶದ ಅಂಚಿಗೆ ತಂದು ನಿಲ್ಲಿಸಿದ್ದ ನಿಗೂಢ ಮಾಂತ್ರಿಕ, ಈತನ ಹೆಸರೇ ಗ್ರೆಗೋರಿ ರಾಸ್ಪುಟಿನ್. ಈತ ಸತ್ತ ಮೇಲೂ ಕೂಡ ಜನ ಈತನ ಕಾಮ ಪಿಪಾಸೆಗೆ ಸಾಕ್ಷಿಯಾಗಿದ್ದ ಈತನ ಗುಪ್ತಾಂಗವನ್ನ ಕತ್ತರಿಸಿ ಪ್ರತ್ಯೇಕವಾಗಿಡ್ತಾರೆ. ದೇವ ಮಾನವನ ಮುಖವಾಡ ಹಾಕಿಕೊಂಡಿದ್ದ ಈ ಪಿಶಾಚಿಗೆ ಹೆಣ್ಣು ಮತ್ತು ಹೆಂಡದ ತೀವ್ರ ವ್ಯಸನ ಇತ್ತು. ರಾಸ್ಪುಟಿನ್ ಆ ವಿಷದ ಕೇಕ್ಗಳನ್ನ ತಿನ್ನೋಕೆ ಶುರು ಮಾಡ್ತಾನೆ. ಕೆಲವೇ ಸೆಕೆಂಡ್ಗಳಲ್ಲಿ ಈತ ರಕ್ತಕಾರಿ ಸಾಯ್ತಾನೆ ಅಂತ ಆತ ಕಾಯ್ತಾ ಇದ್ದ. ಆದರೆ ಪರಮಾಶ್ಚರ್ಯ, ಹೀಗೆ ಇಡೀ ರಷ್ಯಾವನ್ನೇ ನಡುಗಿಸಿದ್ದ ಆ ಕರಾಳ ಅಧ್ಯಾಯ ಆ ಚಳಿಗಾಲದ ಕಡುಗತ್ತಲ ನದಿಯ ಆಳದಲ್ಲಿ ಸದ್ದಿಲ್ಲದೆ ಮುಳುಗೋಗುತ್ತಾ? ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಒಂದು ಕಾಲದಲ್ಲಿ ನಮ್ಮ ಇಡೀ ಜಗತ್ತನ್ನು ಆಳ್ತಾ ಇದ್ದದ್ದು, ನಮ್ಮ ದೇಶವನ್ನು ಕೂಡ ಆಳ್ತಾ ಇದ್ದದ್ದು ಯಾರು ಅಂದರೆ ರಾಜ ಮಹಾರಾಜರು. 47 ಮುಂಚೆ ನಮ್ಮ ದೇಶದಲ್ಲೂ ಕೂಡ ಅದೇ ಥರ ಇತ್ತು. ಅವರಿಗೆ ಆಡಳಿತ ನಡೆಸಲು ಮಂತ್ರಿಮಂಡಲ ಇರ್ತಾ ಇತ್ತು. ಆದರೆ ಅದರ ಜೊತೆಗೆ ಇನ್ನೊಬ್ಬ ಅತ್ಯಂತ ಮುಖ್ಯ ವ್ಯಕ್ತಿ ಆ ಒಂದು ರಾಜನ ಹತ್ರ ಇರ್ತಾ ಇದ್ದ. ಆತ ಯಾರು ಗೊತ್ತಾ? ಆತನೇ ರಾಜಗುರು. ಈಗ ನಾವು ಪುರಾಣಗಳಲ್ಲಿ, ನಮ್ಮ ಇತಿಹಾಸಗಳಲ್ಲಿ ಕೂಡ ನೋಡೋದಾದರೆ ಶ್ರೀರಾಮಚಂದ್ರನಿಗೆ ವಶಿಷ್ಠ ಮಹರ್ಷಿಗಳಿದ್ದ ಹಾಗೆ, ಪಾಂಡವರಿಗೆ ವ್ಯಾಸರಿದ್ದ ಹಾಗೆ, ಹಕ್ಕಬುಕ್ಕರಿಗೆ ವಿದ್ಯಾರಣ್ಯರು ಇದ್ದ ಹಾಗೆ, ನಮ್ಮ ರಾಜ ಮಹಾರಾಜರಿಗೆ ಈ ಥರದ ರಾಜಗುರುಗಳು ಇರ್ತಾ ಇದ್ರು. ಈಗಲೂ ಇವರಿದ್ದಾರೆ. ಸುಮ್ಮನೆ ಕೆಲವೊಂದು ಉದಾಹರಣೆ ಅಂತ ನೋಡೋದಾದರೆ, ಕೆಲವು ದಶಕಗಳ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿ ಅನಿಸ್ಕೊಂಡಿದ್ದ ಒಬ್ಬ ಗಾಡ್ ಮ್ಯಾನ್ ಇದ್ದ. ಆತನ ಹೆಸರು ಚಂದ್ರಸ್ವಾಮಿ ಅಂತ. ಗೂಗಲ್ ಮಾಡಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನರಸಿಂಹರಾವ್ ಟೈಮಲ್ಲಿ, ಅದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಟೈಮಲ್ಲೂ ಕೂಡ ಸಾಕಷ್ಟು ಪ್ರಭಾವಿ ಅನ್ನೋ ಹೆಸರು ಈ ವ್ಯಕ್ತಿಗಿತ್ತು. ಈಗ ಕರ್ನಾಟಕಕ್ಕೆ ಬಂದರೆ ಇಲ್ಲೂ ಕೂಡ ಸಾಕಷ್ಟು ಜನ ಸ್ವಾಮಿಗಳು, ಕಾವಿಧಾರಿಗಳು, ಜ್ಯೋತಿಷಿಗಳು ನಮ್ಮ ರಾಜಕಾರಣಿಗಳ ಸುತ್ತ, ವಿಶೇಷವಾಗಿ ಅಧಿಕಾರದಲ್ಲಿರುವ ರಾಜಕಾರಣಿಗಳ ಸುತ್ತ ಇರ್ತಾರೆ. ಇಂಥ ವ್ಯಕ್ತಿಗಳಲ್ಲಿ ಒಬ್ಬರು ಏನಾಗ್ತಾರೆ ಅಂದರೆ ರಾಜಗುರು ಆಗ್ತಾರೆ. ಆದರೆ ಅಧಿಕೃತವಾಗಿ ಅಲ್ಲ, ಬದಲಾಗಿ ಅನಧಿಕೃತವಾಗಿ. ಯಾಕೆಂದರೆ ಇದು ಡೆಮೋಕ್ರಸಿ. ಇರಲಿ, ಇಂಥ ರಾಜಗುರುಗಳು ಏನಾದರೂ ಒಳ್ಳೆಯವರಾಗಿದ್ದರೆ, ಅವರ ಉದ್ದೇಶ ಚೆನ್ನಾಗಿದ್ದರೆ ನಾಯಕರಿಗೂ ಚೆನ್ನಾಗಾಗುತ್ತೆ, ಪ್ರಾಯಶಃ ಜನರಿಗೂ ಕೂಡ ಒಳ್ಳೆಯದಾಗುತ್ತೆ. ಆದರೆ ಈ ಸೋಕಾಲ್ಡ್ ರಾಜಗುರುಗಳೇನಾದರೂ ಕೆಟ್ಟ ವ್ಯಕ್ತಿ ಆಗಿದ್ದರೆ, ವಿಲನ್ ಆಗಿದ್ದರೆ ವಿನಾಶ ಫಿಕ್ಸ್ ಆಗುತ್ತೆ. ಇಂಥ ಒಬ್ಬ ವಿನಾಶಕಾರಿ ಗುರುವಿನ, ರಾಜಗುರುವಿನ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ಆದರೆ ಇದು ನಮ್ಮ ದೇಶದಲ್ಲಿ ನಡೆದ ಘಟನೆಯಲ್ಲ, ಬದಲಾಗಿ ರಷ್ಯಾದಲ್ಲಿ ನಡೆದ ಘಟನೆ. ಕಾಲ 19ನೇ ಶತಮಾನದ ಕೊನೆಯ ಭಾಗ, ವಿಶೇಷವಾಗಿ 20ನೇ ಶತಮಾನದ ಮೊದಲ ಭಾಗ, ಮೊದಲ 2 ದಶಕಗಳು. ಸ್ನೇಹಿತರೆ, ಈ ವ್ಯಕ್ತಿಯ ಹೆಸರನ್ನು ಹೇಳೋಕ್ಕಿಂತ ಮುಂಚೆ ಒಂದು ಹಾಡನ್ನು ನೀವು ಒಂದ್ಸಲ ಕೇಳ್ಕೊಂಡು ಬನ್ನಿ. ಇದು ಇತ್ತೀಚೆಗೆ ಹಿಟ್ ಆದಂಥ ಒಂದು ಸಿನಿಮಾ ಧುರಂಧರ್ನ ಈ ಹಾಡು. ಧುರಂಧರ್ ಹಾಡಿನಲ್ಲಿ ಬರುವ ರಾಸ್ಪುಟಿನ್ ಅನ್ನೋ ಕ್ಯಾರೆಕ್ಟರೇ ನಮ್ಮ ಇವತ್ತಿನ ವಿಡಿಯೋದ ನಾಯಕ, ಅಲ್ಲಲ್ಲ ಖಳನಾಯಕ. ಈತನ ಬದುಕು ಎಷ್ಟು ಭೀಕರವಾಗಿತ್ತು, ಅದಕ್ಕಿಂತ ಘನಘೋರವಾಗಿತ್ತು ಈತನ ಸಾವು. ಈತನ ಸಾವನ್ನು ಹೇಗೆ ಪ್ಲಾನ್ ಮಾಡಲಾಯಿತು ಅನ್ನೋದನ್ನು ಹೇಳ್ತೀನಿ. ಅದೊಂದು ರೋಮಾಂಚನಕಾರಿ ಘಟನೆ. ಸೈಬೀರಿಯಾದ ಯಾವುದೋ ಒಬ್ಬ ಅನಕ್ಷರಸ್ಥ ಬಡ ರೈತನ ಮಗನಾಗಿ ಹುಟ್ಟಿ, ತನ್ನ ಮಾಟ ಮಂತ್ರದ ಮೂಲಕ, ತನ್ನ ಕಣ್ಣುಗಳ ಮೂಲಕ ಇಡೀ ರಷ್ಯಾದ ರಾಜ ಮನೆತನವನ್ನೇ ತನ್ನ ಬೆರಳ ತುದಿಯಲ್ಲಿ ಕುಣಿಸಿದ ನಿಗೂಢ ಮಾಂತ್ರಿಕ, ಈತನ ಹೆಸರೇ ಗ್ರೆಗೋರಿ ರಾಸ್ಪುಟಿನ್. ಯುವರಾಜನ ಪ್ರಾಣ ಉಳಿಸಿದ ನೆಪದಲ್ಲಿ ದೇವಮಾನವ ಅಂತ ರಾಜನ ಅರಮನೆ ಸೇರಿದ ಈತ ನೋಡ್ತಿದ್ದ ಹಾಗೆ ಇಡೀ ದೇಶದ ಸಚಿವ ಸಂಪುಟವನ್ನೇ ನಿರ್ಧಾರ ಮಾಡುವಷ್ಟು ಪವರ್ಫುಲ್ ಆಗಿಬಿಡ್ತಾನೆ. ಹೆಣ್ಣು ಹೊನ್ನು ಹೆಂಡದ ಅಧಿಕಾರದ ಅಮಲಿನಲ್ಲಿ ಮುಳುಗಿದ್ದ ಈ ಜೀವಂತ ಪಿಶಾಚಿಯ ಕಣ್ಣುಗಳಲ್ಲಿದ್ದ ಆ ರಾಕ್ಷಸಿ ಕಳೆಗೆ ಅವತ್ತಿನ ಜನ ಹೆದರಿ ನಡುಗ್ತಾ ಇದ್ರು. ನೂರಾರು ಹೆಣ್ಣು ಮಕ್ಕಳ ಶೀಲಹರಣ ಮಾಡಿ ಮಹಾರಾಣಿಯನ್ನೇ ತನ್ನ ಗುಲಾಮಳನ್ನಾಗಿ ಮಾಡಿಕೊಂಡು ದೇಶವನ್ನೇ ವಿನಾಶದ ಅಂಚಿಗೆ ತಂದು ನಿಲ್ಲಿಸಿದ್ದ ಈತನನ್ನು ನೋಡಿದರೆ ಅವತ್ತಿನ ಇಡೀ ರಷ್ಯಾದ ಜನತೆಗೆ ಜಿಗುಪ್ಸೆ, ಅಸಹ್ಯ ಮತ್ತು ಮೈಯೆಲ್ಲ ಉರಿಯುವಷ್ಟು ಸಿಟ್ಟು, ಕ್ರೋಧ. ಅದಕ್ಕೆ ನೋಡಿ, ಈತನ ಮೇಲಿದ್ದ ಆ ದ್ವೇಷ ಯಾವ ಪರಿ ಇತ್ತು ಅಂದರೆ, ಈ ರಾಕ್ಷಸನ ಆಟಕ್ಕೆ ಫುಲ್ ಸ್ಟಾಪ್ ಇಡಲೇಬೇಕು ಅಂತ ಒಂದಲ್ಲ 10 ಬಾರಿ ಸೈನೈಡ್ ವಿಷ ಹಾಕಿ ಎದೆ ಬೆನ್ನಿಗೆ ಗುಂಡು ಹೊಡೆದು ಮಂಜು ಗಡ್ಡಿಯ ನದಿಗೆ ಎತ್ತಿ ಎಸೆದರೂ ಕೂಡ ಸಾವು ಕೂಡ ಈತನನ್ನು ಮುಟ್ಟಲು ಹೆದರ್ತಾ ಇತ್ತು. ಸ್ನೇಹಿತರೆ, ಈ ಕಥೆ ಅಲ್ಲಿಗೆ ಮುಗಿಯಲ್ಲ. ಈತ ಸತ್ತ ಮೇಲೂ ಕೂಡ ಜನ ಈತನ ಕಾಮ ಪಿಪಾಸೆಗೆ ಸಾಕ್ಷಿಯಾಗಿದ್ದ ಈತನ ಗುಪ್ತಾಂಗವನ್ನು ಕತ್ತರಿಸಿ ಪ್ರತ್ಯೇಕವಾಗಿಡ್ತಾರೆ.
ಹೌದು, ಇವತ್ತಿಗೂ ಕೂಡ ರಷ್ಯಾದ ಮ್ಯೂಸಿಯಂ ಒಂದರಲ್ಲಿ ಈ ಕತ್ತರಿಸಿದ ಭಾಗವನ್ನು ಗಾಜಿನ ಜಾರಿನಲ್ಲಿ ಕೆಡದಂತೆ ಪ್ರದರ್ಶನಕ್ಕೆ ಇಡಲಾಗಿದೆ. ಅಂದರೆ ಯೋಚನೆ ಮಾಡಿ, ಬದುಕಿದ್ದಾಗ ಈ ವ್ಯಕ್ತಿ ಅದೆಂಥ ಕರಾಳ ಇತಿಹಾಸವನ್ನು ಸೃಷ್ಟಿ ಮಾಡಿರಬಹುದು. 100 ವರ್ಷ ಕಳೆದರೂ ಕೂಡ ಇಂದಿಗೂ ಈತನ ಹೆಸರೆತ್ತಿದರೆ ಜಗತ್ತು ಯಾಕೆ ಅಸಹ್ಯ ಪಡುತ್ತೆ ಅನ್ನೋದೇ ಒಂದು ರೋಮಾಂಚನಕಾರಿಯಾದ ಆದರೆ ಆಘಾತಕಾರಿಯಾದ ಒಂದು ಕಥೆ. ಈ ರಕ್ತ ಸಿಕ್ತ ಇತಿಹಾಸದ ಆಳಕ್ಕೆ ತಿಳಿದು ಈ ವ್ಯಕ್ತಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ರಷ್ಯಾದ ಉತ್ತರ ಭಾಗದ ಅತ್ಯಂತ ದೊಡ್ಡ ಭೌಗೋಳಿಕ ಪ್ರಾಂತ್ಯ ಸೈಬೀರಿಯಾದ ಆ ಚಳಿಯಲ್ಲಿ ಹಿಮದ ಮೈದಾನಗಳ ಮಧ್ಯೆ ಅಡಗಿದ್ದ ಒಂದು ಪುಟ್ಟ ಹಳ್ಳಿ ಪೋಕ್ರೋಸ್ಕೋ ಏನೋ ಪುಟ್ಟ ಹಳ್ಳಿ. ಹೊರನೋಟಕ್ಕೆ ಅದೊಂದು ಪ್ರಶಾಂತವಾದ ಸಣ್ಣ ಹಳ್ಳಿ. ಆದರೆ ಅದರ ಒಡಲಲ್ಲೇ ಹುಟ್ಟಿದ್ದು ರಷ್ಯಾದ ಇತಿಹಾಸವನ್ನೇ ನುಂಗಿ ನೀರು ಕುಡಿಯುವ ಮಹಾಪಿಶಾಚಿಯ ಜನ್ಮ. ಇದನ್ನು ಯಾರೂ ಊಹೆ ಮಾಡಿರಲಿಲ್ಲ. 1869 ಜನವರಿ ತಿಂಗಳ ಆ ಕರಾಳ ದಿನದಂದು ಎಫ್ಎಂ ರಾಸ್ಪುಟಿನ್ ಮತ್ತು ಆನಾ ರೊಗೊವಿನಾ ಅನ್ನೋ ದಂಪತಿಗೆ ಮಗನಾಗಿ ಹುಟ್ಟಿದವನೇ ಈ ಗ್ರೆಗೊರಿ ರಾಸ್ಪುಟಿನ್. ತಂದೆ ತಾಯಿ ಇಬ್ಬರು ಕೂಡ ಹಳ್ಳಿಯ ಸಾಧಾರಣ ರೈತರಾಗಿದ್ದರು. ಹೀಗಾಗಿ ಈತನ ಬಾಲ್ಯ ಕೂಡ ಸಗಣಿ, ಕೆಸರು, ಕುರಿ, ಕೋಳಿಗಳ ಮಧ್ಯೆನೇ ಕಳೀತು. ಓದಲು ಬರೆಯಲು ಬರ್ತಾ ಇರಲಿಲ್ಲ. ಹೀಗಾಗಿ ಹೆಬ್ಬೆಟ್ ಗಿರಾಕಿಯಾಗಿದ್ದ. ಆದರೆ ಬಾಲ್ಯದಲ್ಲಿ ಈತ ಬೇರೆ ಹುಡುಗರಂತೆ ಇರಲಿಲ್ಲ. ಈತನ ಕಣ್ಣುಗಳಲ್ಲಿ ಏನೋ ಒಂದು ವಿಕೃತ ಕಳೆ ಇತ್ತು. ಮುಖದಲ್ಲಿ ಸದಾ ಒಂದು ಕ್ರೂರ ನಗು ಇರ್ತಾ ಇತ್ತು. ಹೀಗಿದ್ದ ಈ ಹುಡುಗನ ಮನಸ್ಸಿನಲ್ಲಿ ಒಂದು ಅಸಾಧಾರಣವಾದ ಆಸೆ ಇರುತ್ತೆ. ಅದೇನು ಅಂದರೆ ಇಡೀ ಜಗತ್ತನ್ನೇ ತನ್ನ ಕಾಲಡಿಗೆ ಹಾಕಿಕೊಳ್ಳಬೇಕು ಅನ್ನೋ ಹೆಬ್ಬಯಕೆ ಅಥವಾ ದುರಾಸೆ. ಹದಿಹರಯಕ್ಕೆ ಬರ್ತಾ ಇದ್ದ ಹಾಗೆ ಈತನ ರಕ್ತದಲ್ಲಿದ್ದ ಕಾಮದ ಉನ್ಮಾದ ತಲೆಗಿರುತ್ತೆ. 19ನೇ ವಯಸ್ಸಿನಲ್ಲಿ ಪ್ರಸ್ಕೋವ್ಯಾ ಅನ್ನೋ ಹುಡುಗಿಯನ್ನು ಮದುವೆ ಆಗ್ತಾನೆ. 3 ಮಕ್ಕಳ ತಂದೆ ಆದರೂ ಕೂಡ ಈತನ ಒಳಗಿದ್ದ ಕಾಮ ಪಿಪಾಸುವಿಗೆ ಸಮಾಧಾನ ಆಗಿರಲಿಲ್ಲ. ಹಳ್ಳಿಯಲ್ಲಿ ಕಳ್ಳತನ, ಕುಡಿತ ಮತ್ತು ಸಿಕ್ಕ ಹೆಣ್ಣು ಮಕ್ಕಳನ್ನು ಕಾಡೋದು ಈತನ ದಿನಚರಿ ಆಗಿರುತ್ತೆ. ಅಷ್ಟಕ್ಕೆ ತೃಪ್ತನಾಗದ ಈ ವಿಕೃತ ಮನಸ್ಸಿಗೆ ಜನರನ್ನು ಹೆದರಿಸಿ ಅವರನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳಲು ಒಂದು ಬ್ರಹ್ಮಾಸ್ತ್ರ ಬೇಕಿರುತ್ತೆ. ಆಗ ಸಿಕ್ಕಿದ್ದೇನು ಗೊತ್ತಾ? ಅದುವೇ ಈ ಮಾಟ, ಮಂತ್ರ ಮತ್ತು ಧರ್ಮದ ಮುಖವಾಡ. ಅರೆಬರೆ ಹುಚ್ಚರಂತಿದ್ದ ಕೆಲವು ಅಲೆಮಾರಿ ಸಾಧುಗಳ ಸಂಪರ್ಕಕ್ಕೆ ಬಂದ ಈತನಿಗೆ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಜನರನ್ನು ಹೇಗೆ ಮೂರ್ಖರನ್ನಾಗಿ ಮಾಡಬಹುದು, ಹೆಣ್ಣು ಮಕ್ಕಳನ್ನು ಹೇಗೆ ವಶಪಡಿಸ್ಕೊಳ್ಬಹುದು ಅನ್ನೋ ತಂತ್ರ ಗೊತ್ತಾಗುತ್ತೆ. ತನ್ನ 28ನೇ ವಯಸ್ಸಿಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಮೈತುಂಬ ಕೊಳಕು ಬಟ್ಟೆ ಧರಿಸಿ ಕೈಯಲ್ಲೊಂದು ದಂಡ ಹಿಡಿದು ದೇವ ಮಾನವನ ಸೋಗಿನಲ್ಲಿ ಈತನ ಧಾರ್ಮಿಕ ಪಯಣ ಶುರುವಾಗುತ್ತೆ. ಅದೇ ಸಮಯಕ್ಕೆ ಇಡೀ ರಷ್ಯಾಕ್ಕೆ ಶನಿ ಆವರಿಸುವ ಸಮಯ ಬಂದಾಗಿರುತ್ತೆ. ಆದರೆ ಸ್ನೇಹಿತರೆ, ಕೇವಲ ಇದು ಸಾಕಾಗೋದಿಲ್ಲ. ಜನರನ್ನ ಮರಳು ಮಾಡಬೇಕು ಅಂದರೆ, ಅವ್ರನ್ನ ವಶಪಡಿಸ್ಕೊಳ್ಬೇಕು ಅಂದರೆ ಇನ್ನೊಂದು ಕಲೆ ಗೊತ್ತಿರಬೇಕಾಗಿರುತ್ತೆ. ಅದುವೇ ವಾಕ್ಚಾತುರ್ಯ, ಮಾತನಾಡುವಂಥ ಕಲೆ. ಈತನ ವಾಕ್ಚಾತುರ್ಯ ಎಂಥದ್ದು ಅಂದರೆ, ಎದುರಿಗಿದ್ದವನು ಎಂಥದ್ದೇ ಜಾಣನಾಗಿದ್ದರೂ ಕೂಡ ಈತ ತನ್ನ ಗೂಬೆ ಕಣ್ಣುಗಳನ್ನ ನೆಟ್ಟು ಮಾತಾಡಲು ಶುರು ಮಾಡಿದರೆ ಆ ವ್ಯಕ್ತಿ ಮಂತ್ರ ಮುಗ್ಧನಾಗಿ ಈತನ ಕಾಲಿಗೆ ಬೀಳ್ತಾ ಇದ್ದ. ರೋಗವಾಸಿ ಮಾಡ್ತೀನಿ, ದೇವರ ದರ್ಶನ ಮಾಡಿಸ್ತೀನಿ ಅಂತ ಈತ ಹೆಣದ ಮಾಯಾ ಜಾಲಕ್ಕೆ ಬಿದ್ದ ಬಡ ಹಳ್ಳಿಗರು ಈತನನ್ನು ಜೀವಂತ ದೇವರು ಅಂದ್ಕೊಳ್ತಾರೆ. ಆದರೆ ಈ ಮುಖವಾಡದ ಹಿಂದೆ ಇದ್ದದ್ದು ಕೇವಲ ಹೆಣ್ಣು ಮತ್ತು ಅಧಿಕಾರದ ಹಪಾಹಪಿ ಹೊಂದಿದ್ದ ಓರ್ವ ಪರಮ ಕ್ರೂರಿ. ತನ್ನ ಸಮೋಹಿನಿ ಶಕ್ತಿಯಿಂದ ಇಡೀ ಹಳ್ಳಿಗಳನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾ ತನ್ನನ್ನು ನಂಬಿದ ಹೆಣ್ಣು ಮಕ್ಕಳ ಶೀಲವನ್ನು ಧರ್ಮದ ಪ್ರಸಾದ ಅಂತ ಲೂಟಿ ಮಾಡ್ತಾ ಈತ ಹೆಜ್ಜೆ ಹಾಕಿದ್ದು ರಷ್ಯಾದ ರಾಜಧಾನಿಯ ಕಡೆಗೆ. ಅರಮನೆಯ ಸಿಂಹಾಸನ ಈತನ ವಿಕೃತ ಆಟಕ್ಕೆ ಬಲಿಯಾಗಲು ಕೌಂಟ್ಡೌನ್ ಶುರುವಾಗಿತ್ತು. ಸ್ನೇಹಿತರೆ, ಇಂಥ ಒಬ್ಬ ಕೆಟ್ಟ ವ್ಯಕ್ತಿ ರಷ್ಯಾದ ರಾಜ ಮನೆತನವನ್ನು ಪ್ರವೇಶ ಮಾಡಿದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಅದೇನು ಅಂತ ಬನ್ನಿ ಹೇಳ್ತೀನಿ ಈಗ. ಹೀಗೆ ಹಳ್ಳಿಗಳ ಜನರನ್ನು ಮೂರ್ಖರನ್ನಾಗಿ ಮಾಡಿದರೂ ಕೂಡ, ಹಳ್ಳಿ ಹೆಣ್ಮಕ್ಕಳ ಶೀಲಹರಣ ಮಾಡಿದರೂ ಕೂಡ ಸಮಾಧಾನಗೊಳ್ಳದ ಈ ಕಪಟ ಮಾಂತ್ರಿಕನ ಕಣ್ಣು ಬಿದ್ದದ್ದು ಕೇವಲ ರಷ್ಯಾದ ಅರಮನೆ ಮೇಲೆಲ್ಲ ಬದಲಾಗಿ ಇಡೀ ದೇಶವನ್ನು ಆಳ್ತಾ ಇದ್ದ ರೊಮನೋವ್ ರಾಜವಂಶದ ಆ ಕರಾಳ ರಹಸ್ಯದ ಮೇಲೆ. ಅಂದರೆ ಒಂದು ರಹಸ್ಯ ಆತನಿಗೆ ಗೊತ್ತಾಗುತ್ತೆ. ಆ ರಹಸ್ಯವೇ ಈ ಮಾಂತ್ರಿಕನಿಗೆ ಅಸ್ತ್ರವಾಗುತ್ತೆ. ಅದು ಏನಂದರೆ, ಆ ಕಾಲದಲ್ಲಿ ರಷ್ಯಾವನ್ನು ಆಳ್ತಾ ಇದ್ದ ಮಹಾರಾಜ 2ನೇ ನಿಕೋಲಸ್ ಮತ್ತು ಮಹಾರಾಣಿ ಅಲೆಕ್ಸಾಂಡರ್ಗೆ
ಒಬ್ಬ ಗಂಡು ಮಗು ಹುಟ್ಟಿರ್ತಾನೆ. ಆತನೇ ಯುವರಾಜ ಅಲೆಕ್ಸಿ. ಇಡೀ ಸಾಮ್ರಾಜ್ಯಕ್ಕೆ ಅವನೇ ಮುಂದಿನ ವಾರಸ್ದಾರ. ಆದರೆ ವಿಧಿ ಆಟ ಅಂದ್ಕೊಳ್ತಿರೋ ಅಥವಾ ಬೇರೆ ಏನು ಅಂದ್ಕೊಳ್ತಿರೋ ಗೊತ್ತಿಲ್ಲ, ಆದರೆ ಆ ಯುವರಾಜನಿಗೆ, ಆ ಬಾಲಕನಿಗೆ ಒಂದು ಭಯಾನಕ ಕಾಯಿಲೆ ಇರುತ್ತೆ. ಆಗಿನ ಕಾಲದಲ್ಲಿ ಅದು ಭಯಾನಕ. ಅದೇನೆಂದರೆ ಹಿಮೋಫೀಲಿಯಾ ಅನ್ನೋ ಕಾಯಿಲೆ. ಈ ಕಾಯಿಲೆ ಎಂಥದ್ದು ಅಂದರೆ ಮೈಮೇಲೆ ಒಂದು ಸಣ್ಣ ಗೀರು ಬಿದ್ದು ರಕ್ತ ಬರಲು ಶುರುವಾದರೆ ಸಾಕು, ರಕ್ತ ಹೆಪ್ಪುಗಟ್ಟೋದೇ ಇಲ್ಲ. ಒಂದೋ ದೇಹದ ಇಡೀ ರಕ್ತವೆಲ್ಲ ಬಸಿದು ಹೋಗಬೇಕು, ಇಲ್ಲವೇ ಒಳಗೊಳಗೆ ರಕ್ತಸ್ರಾವವಾಗಿ ತೀವ್ರ ನರಕ ಯಾತನೆ ಅನುಭವಿಸಿ ಪ್ರಾಣ ಬಿಡಬೇಕು. ಅಂಥ ಭಯಾನಕ ಸ್ಥಿತಿ ಯುವರಾಜನದ್ದು. ದೇಶ ವಿದೇಶಗಳ ದೊಡ್ಡ ದೊಡ್ಡ ಡಾಕ್ಟರ್ಗಳೆಲ್ಲ ಬಂದು ಕೈ ಚೆಲ್ಲಿ ನಿಂತಿರ್ತಾರೆ. ಯುವರಾಜ ಇನ್ನೇನು ಕೊನೆಯುಸಿರು ಎಳಿಬೇಕು ಅನ್ನೋ ಸ್ಥಿತಿಯಲ್ಲಿರ್ತಾನೆ. ಆದರೆ ಮಗನ ಪರಿಸ್ಥಿತಿ ನೋಡಿ ಮಹಾರಾಣಿ ಅಲೆಕ್ಸಾಂಡ್ರಿಯಾ ಹುಚ್ಚಿ ಅಂತಾಗಿರ್ತಾಳೆ. ಅರಮನೆಯಲ್ಲಿ ಮರಣ ಕಳೆ ಆವರಿಸಿರುತ್ತೆ. ಇದೇ ಸರಿಯಾದ ಸಮಯ ಅಂತ ಹೊಂಚು ಹಾಕಿದ್ದ ರಾಸ್ಪುಟಿನ್ ತಾನೊಬ್ಬ ಮಹಾನ್ ದೇವತಾ ಪುರುಷ ಅನ್ನೋ ಮುಖವಾಡ ಹಾಕಿಕೊಂಡು ಅರಮನೆ ಒಳಗೆ ಎಡಗಾಲಿಟ್ಟು ಎಂಟ್ರಿ ಕೊಡ್ತಾನೆ. ಇಸ್ವಿ 1905. ಆ ಕಡುಗತ್ತಲ ರಾತ್ರಿ ಯುವರಾಜ ಅಲೆಕ್ಸಿ ನೋವಿನಿಂದ ನರಕಯಾತನೆ ಅನುಭವಿಸ್ತಾ ಇರಬೇಕಾದ್ರೆ, ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇರಬೇಕಾದ್ರೆ ಹಾಸಿಗೆ ಹತ್ತಿರ ಈತ ಬಂದು ನಿಲ್ತಾನೆ. ಮತ್ತು ಆಗ ಆತ ಅಲ್ಲಿ ಮಾಡಿದ ಒಂದು ಮಾಂತ್ರಿಕ ತಂತ್ರ ಇಂದಿಗೂ ಕೂಡ ಇತಿಹಾಸದ ಕೆಲವು ರಹಸ್ಯಗಳಲ್ಲಿ ಒಂದು. ಡಾಕ್ಟರ್ ಕೊಟ್ಟಿದ್ದ ಎಲ್ಲ ಕೆಮಿಕಲ್ ಮೆಡಿಸಿನ್ಗಳನ್ನ ದೂರ ಎಸೆಯಲು ಹೇಳಿ ಈತ ಮಗುವಿನ ತಲೆಯ ಮೇಲೆ ತನ್ನ ಕೊಳಕು ಕೈಗಳನ್ನಿಟ್ಟು ತನ್ನ ಗೂಬೆ ಕಣ್ಣುಗಳನ್ನ ನೆಟ್ಟು ಮಂತ್ರ ಜಪಿಸಲು ಶುರು ಮಾಡ್ತಾನೆ. ಅಚ್ಚರಿ ಅಂದರೆ ಈ ಮಾಂತ್ರಿಕನ ಸಂಮೋಹನದ ಧ್ವನಿ ಕೇಳುತ್ತಾ ಆತನ ಕಣ್ಣುಗಳನ್ನೇ ನೋಡ್ತಾ ಇದ್ದ ಆ ಮಗುವಿನ ನೋವು ಮಾಯವಾಗತೊಡಗುತ್ತೆ. ರಕ್ತಸ್ರಾವ ಮ್ಯಾಜಿಕ್ನಂತೆ ನಿಂತು ಹೋಗುತ್ತೆ. ಮಾರನೇ ದಿನ ಯುವರಾಜ ಆರೋಗ್ಯದಿಂದ ನಗ್ತಾ ಎದ್ದು ನಿಂತ್ಕೊಳ್ತಾನೆ. ಅರಮನೆಯವರಿಗೆ ತಮ್ಮ ಕಣ್ಣುಗಳನ್ನೇ ನಂಬಕ್ಕಾಗಲ್ಲ. ಆದರೆ ನಿಜ ಹೇಳಬೇಕು ಅಂದರೆ ಸ್ನೇಹಿತರೆ, ಆ ಕಾಲದ ಡಾಕ್ಟರ್ಗಳು ರಕ್ತ ಹೆಪ್ಪುಗಟ್ಟಲು ಆಸ್ಪಿರಿನ್ ಅನ್ನೋ ಮೆಡಿಸಿನ್ ಕೊಡ್ತಾ ಇದ್ರಂತೆ. ಅದು ರಕ್ತವನ್ನು ಇನ್ನೂ ತೆಳು ಮಾಡಿ ಜೀವಕ್ಕೆ ಕುತ್ತು ತರ್ತಾ ಇತ್ತು. ಈ ರಾಸ್ಪುಟಿನ್ ಅನ್ನೋ ಕಪಟಿ ಆ ಮೆಡಿಸಿನ್ ನಿಲ್ಲಿಸ್ತಾನೆ ಮತ್ತು ಮಗುವನ್ನು ಹಿಪ್ನೋಟೈಸ್ ಮಾಡಿ ಸೈಲೆಂಟಾಗಿ ಮಾಡಿರೋದ್ರಿಂದ ರಕ್ತಸ್ರಾವ ನಿಂತಿರುತ್ತೆ. ಆದರೆ ಅರಮನೆಯವರಿಗೆ ಇದು ತಿಳಿಲಿಲ್ಲ. ತನ್ನ ಮಗನ ಪ್ರಾಣ ಉಳಿಸಿದ ಈ ರಾಕ್ಷಸನನ್ನು ಮಹಾರಾಣಿ ಏನು ಅಂದ್ಕೊಳ್ತಾಳೆ ಅಂದರೆ ಸಾಕ್ಷಾತ್ ದೇವರ ಅವತಾರ ಅಂತ ನಮಗೆ ಬಿಡ್ತಾಳೆ. ಅಲ್ಲಿಂದ ಶುರುವಾಗುತ್ತೆ ಈತನ ಅಸಲಿ ಆಟ. ಅರಮನೆಯ ಆಪ್ತನಾಗಿ ಮಹಾರಾಣಿಯ ಬೆಡ್ರೂಮ್ವರೆಗೂ ಈತನಿಗೆ ನೇರವಾಗಿ ಎಂಟ್ರಿ ಸಿಕ್ಬಿಡುತ್ತೆ. ರಾಜನ ಮುಗ್ಧತೆ ಮತ್ತು ರಾಣಿಯ ಅಂಧಾಭಿಮಾನವನ್ನು ಬಂಡವಾಳ ಮಾಡಿಕೊಂಡ ಈ ವಿಕೃತ ವ್ಯಕ್ತಿ ಅರಮನೆಯ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಳ್ಳಲು ಶುರು ಮಾಡ್ತಾನೆ. ರಷ್ಯದ ವಿನಾಶದ ಕೌಂಟ್ ಡೌನ್ಗೆ ಅರಮನೆಯ ಹೆಬ್ಬಾಗಿಲೇ ತೆರೆದುಕೊಂಡಂಗಾಯಿತು. ಹಾಗಾದರೆ ಮುಂದೆ ಆಗಿದ್ದೇನು ಬನ್ನಿ ನೋಡೋಣ. ಅಲ್ಲಿಗೆ ಸ್ನೇಹಿತರೆ, ರಾಣಿ ಅಲೆಕ್ಸಾಂಡ್ರಾ ಈತನ ಮುಷ್ಟಿಯಲ್ಲಿ ಒಬ್ಬ ಗೊಂಬೆಯಾಗಿದ್ಲು. ಈಕೆ ಈ ರಾಕ್ಷಸನ ಅಭಿಮಾನದಲ್ಲಿ ಎಷ್ಟು ಮುಳುಗಿದ್ಲು ಅಂದರೆ ಈತ ಹೇಳಿದ್ದೇ ವೇದವಾಕ್ಯ, ಈತ ತೋರಿಸಿದ್ದೇ ದಾರಿ ಅನ್ನೋ ಥರ ಆಗೋಗಿತ್ತು. ಅರಮನೆ ಅಧಿಕಾರ ಹೀಗೆ ತನ್ನ ಕೈಗೆ ಸಿಕ್ಕಿದ್ದ ತಡ ರಾಸ್ಪುಟಿನ್ ಇಡೀ ರಷ್ಯಾದ ರಾಜಕೀಯವನ್ನು ತನ್ನ ಬೆರಳುಗಳ ತುದಿಯಲ್ಲಿ ಆಡಿಸಲು ಶುರು ಮಾಡ್ತಾನೆ. ತನಗೆ ಇಷ್ಟ ಬಂದವ್ರನ್ನ ತಂದು ಮಂತ್ರಿಯ ಕುರ್ಚಿ ಮೇಲೆ ಕೂರಿಸ್ತಾ ಇದ್ದ ಮತ್ತು ತನಗೆ ಎದುರು ನಿಂತವರನ್ನ ಒಂದೇ ಒಂದು ಮಾತಿನಲ್ಲಿ ಕೆಲಸದಿಂದ ಕಿತ್ತೊಗಿತಾ ಇದ್ದ. ಇನ್ನು 1914ರಲ್ಲಿ ಮೊದಲನೇ ಮಹಾಯುದ್ಧ ಶುರುವಾಗುತ್ತೆ. ಚಕ್ರವರ್ತಿ ನಿಕೋಲಸ್ ಯುದ್ಧ ಭೂಮಿಗೆ ಹೋಗ್ತಾನೆ. ಆಗಂತೂ ಇಡೀ ದೇಶದ ಆಧಿಪತ್ಯ ಈ ಕ್ರೂರಿಯ ಕೈಗೆ ಸಿಕ್ಬಿಡುತ್ತೆ. ಯುದ್ಧದಲ್ಲಿ ಯಾವ ತಂತ್ರ ಬಳಸಬೇಕು, ಯಾರನ್ನ ಸೇನೆಗೆ ಸೇರಿಸಿಕೊಳ್ಬೇಕು ಅನ್ನೋದನ್ನು ಕೂಡ ಈ ಮಾಂತ್ರಿಕನೇ ನಿರ್ಧಾರ ಮಾಡಲು ಆರಂಭಿಸ್ತಾನೆ. ಪರಿಣಾಮ ಏನಾಗುತ್ತಂದರೆ ರಷ್ಯಾದ ಲಕ್ಷಾಂತರ ಸೈನಿಕರು ರಣರಂಗದಲ್ಲಿ ಹೆಣಗಳಾಗಿ ಬೀಳ್ತಾರೆ. ದೇಶದಲ್ಲಿ ಅನ್ನಕ್ಕಾಗಿ ಹಾಹಾಕಾರ ಶುರುವಾಗುತ್ತೆ. ಇಡೀ ರಷ್ಯಾದ ಜನ ಬೀದಿಗೆ ಬಂದು ಗೋಳಿಡ್ತಾ ಇದ್ದರೆ, ಪ್ರತಿಭಟನೆ ಮಾಡ್ತಾ ಇದ್ದರೆ, ಈತ ಮಾತ್ರ ಅರಮನೆಯ ವೈಭೋಗದಲ್ಲಿ ತೇಲ್ತಾ ಇದ್ದ. ಆದರೆ ಈತನ ಅರಮನೆಯ ಒಳಗೆ ಈತ ಮಾಡ್ತಾ ಇದ್ದ ಆ ಕರಾಳ ಕೃತ್ಯಗಳು, ವಿಕೃತ ಕಾಮದಾಟಗಳು ಇಂದಿಗೂ ಕೂಡ ಇತಿಹಾಸದ ಪುಟಗಳಲ್ಲಿ ಅತ್ಯಂತ ಅಸಹ್ಯ ಹುಟ್ಟಿಸುವ ಅಧ್ಯಾಯಗಳು. ದೇವಮಾನವನ ಮುಖವಾಡ ಹಾಕಿಕೊಂಡಿದ್ದ ಈ ಪಿಶಾಚಿಗೆ ಹೆಣ್ಣು ಮತ್ತು ಹೆಂಡದ ತೀವ್ರ ವ್ಯಸನ ಇತ್ತು. ಅರಮನೆಯ ಉನ್ನತ ಮನೆತನಗಳ ಹೆಣ್ಣು ಮಕ್ಕಳು, ಮಂತ್ರಿಗಳ ಪತ್ನಿಯರು, ಕೊನೆಗೆ ಮಹಾರಾಣಿಯ ದಾಸಿಯರನ್ನು ಕೂಡ ಈತ ಬಿಡಲಿಲ್ಲ. ನಿಮ್ಮ ಪಾಪಗಳು ಕರಗಬೇಕಾದ್ರೆ ಮೊದಲು ನನ್ನೊಂದಿಗೆ ಈ ಪಾಪದ ಕೆಲಸ ಮಾಡಬೇಕು, ಆಗಲೇ ಆತ್ಮಕ್ಕೆ ಮುಕ್ತಿ ಸಿಗೋದು ಅನ್ನೋ ವಿಚಿತ್ರ ವಿಕೃತವಾದವನ್ನು ಮುಂದಿಟ್ಟು ನೂರಾರು ಹೆಣ್ಣು ಮಕ್ಕಳ ಶೀಲಹರಣ ಮಾಡ್ತಾನೆ. ಈತನ ಅರಮನೆಯ ಕೋಣೆ ಸದಾ ಮದ್ಯದ ವಾಸನೆ, ಹೆಣ್ಣು ಮಕ್ಕಳ ನರಳಾಟದಿಂದ ತುಂಬಿರುತ್ತಿತ್ತು. ಈತನ ಕಾಮ ಪಿಪಾಸೆ ಎಷ್ಟಿತ್ತಂದರೆ ಯಾವ ಹೆಣ್ಣು ಕೂಡ ಅರಮನೆಯಲ್ಲಿ ನೆಮ್ಮದಿಯಿಂದ ಓಡಾಡೋ ಆಗಿರಲಿಲ್ಲ. ದೇಶದ ರಹಸ್ಯ ಪೊಲೀಸ್ ಪಡೆ ಈತನ ಮೇಲೆ ಕಣ್ಣಿಟ್ಟಾಗ ಸಿಕ್ಕ ರಿಪೋರ್ಟ್ಗಳು ಇಡೀ ದೇಶವನ್ನು ಬೆಚ್ಚಿ ಬೀಳಿಸ್ತವೆ. ಪ್ರತಿದಿನ ರಾತ್ರಿ 3 ಗಂಟೆಯವರೆಗೂ ವೇಶ್ಯರ ಜೊತೆ ಕುಡಿದು ತೇಲಾಡುವುದು, ತನ್ನ ಭಕ್ತೆಯರನ್ನ ಲಾಕ್ ಮಾಡಿ ವಿಕೃತಿ ಮೆರೆಯುವುದು ಈತನ ದಿನಚರಿಯಾಗಿರುತ್ತೆ.
ಹೀಗೆಲ್ಲ ಆಗ್ತಾ ಇದ್ರು ಕೂಡ ರಾಜಧಾನಿಯ ಗಲ್ಲಿಗಳಲ್ಲೂ ಕೂಡ ಈ ಕರಾಳ ಕೃತ್ಯಗಳ ಬಗ್ಗೆ ಚರ್ಚೆ ಆಗ್ತಿದ್ರು ಕೂಡ ಮಹಾರಾಣಿ ಮಾತ್ರ ಈತನ ವಿರುದ್ಧ ಒಂದು ಸಣ್ಣ ದೂರನ್ನು ಕೇಳಲು ಕೂಡ ಸಿದ್ಧ ಇರಲಿಲ್ಲ. ಮಾಧ್ಯಮಗಳು ಈತನ ವಿಕೃತಿಯ ಬಗ್ಗೆ ಏನಾದರೂ ಬರೆದ್ರೆ ಮಾಧ್ಯಮಗಳ ಮೇಲೆ ದಂಡ ಹಾಕಲಾಗ್ತಾ ಇತ್ತು. ಜನರ ಕಣ್ಣಿಗೆ ಚಕ್ರವರ್ತಿ ಮತ್ತು ಮಹಾರಾಣಿ ಇಬ್ಬರೂ ಈ ಕ್ರೂರ ರಾಸ್ಪುಟಿನ್ ಕೈಯಲ್ಲಿದ್ದ ಗೊಂಬೆಗಳ ಥರ ಕಾಣ್ತಾ ಇದ್ರು. ಇಡೀ ದೇಶ ಈತನ ಅಟ್ಟಹಾಸಕ್ಕೆ ನಲುಗ್ತಾ ಇದ್ರೆ ಈತನ ಅರಮನೆಯ ಭೋಜನದ ಮೇಜಿನ ಮೇಲೆ ಐಷಾರಾಮಿ ವೈನ್ ಗ್ಲಾಸ್ಗಳು ತೇಲಾಡ್ತಾ ಇದ್ವು. ಆದರೆ ಸ್ನೇಹಿತರೆ, ಎಲ್ಲದಕ್ಕೊಂದು ಕೊನೆ ಅಂತ ಇದ್ದೇ ಇರುತ್ತೆ. ಈತನ ಈ ರಾಕ್ಷಸಿ ಆಟ, ಈ ಕ್ರೂರ ರಾಜಕೀಯ ಹಸ್ತಕ್ಷೇಪ ಮತ್ತು ಅರಮನೆ ಒಳಗಿನ ವಿಕೃತ ಕೃತ್ಯಗಳು ರಷ್ಯಾದ ಕೆಲವೊಂದು ದೊಡ್ಡ ರಾಜಕಾರಣಿಗಳು ಮತ್ತು ರಾಜಮನೆತನದ ಯುವಕರ ರಕ್ತ ಕುದಿಯೋ ಹಾಗೆ ಮಾಡುತ್ತೆ. ಈತನನ್ನು ಹೀಗೆ ಬಿಟ್ಟರೆ ಇಡೀ ರಷ್ಯವೇ ನಾಶ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡ ಕೆಲವು ಪ್ರಾಮಾಣಿಕರು, ದೇಶಭಕ್ತರು ಈ ಹಾವನ್ನು ಮುಗಿಸಲೇಬೇಕು ಅಂತ ಒಟ್ಟಾಗಿ ಕತ್ತಿ ಮಸೆಯಲು ಶುರು ಮಾಡ್ತಾರೆ. ಆಗ ಶುರುವಾಗುತ್ತೆ ಆ ಕರಾಳ ರಾತ್ರಿಯ ಹತ್ಯೆಯ ಒಂದು ಮಹಾಯೋಜನೆ. ಆದರೆ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ಈ ರಷ್ಯಾದ ರಾಜಮನೆತನ ಅಂದರೆ ಝಾರ್ ಮನೆತನಕ್ಕೆ ಈತನ ಅಸಲಿಯತ್ತು ಗೊತ್ತಾಗಬೇಕಲ್ವಾ? ಗೊತ್ತಾದರೂ ಕೂಡ ಅವರು ಅದನ್ನು ನಂಬ್ತಾರಾ? ಬನ್ನಿ ನೋಡೋಣ. ಈ ಎಲ್ಲ ಕುಕೃತ್ಯಗಳು, ಈ ಎಲ್ಲ ಪಾಪಕೃತ್ಯಗಳು ನಡೀತಾ ಇದ್ದರೂ ಕೂಡ ರಾಜ 2ನೇ ನಿಕೋಲಸ್ ಮತ್ತು ಮಹಾರಾಣಿ ಅಲೆಕ್ಸಾಂಡ್ರಿಗೆ ಮಾತ್ರ ಈತನ ಅಸಲಿ ಮುಖ ತಿಳಿಯಲೇ ಇಲ್ಲ ಅನ್ನೋದು ಇತಿಹಾಸದ ಕಟು ಸತ್ಯ. ಈತನ ಆಟ ಹೇಗಿರ್ತಿತ್ತು ಅಂದರೆ, ತನ್ನ ಕೋಣೆಯೊಳಗೆ ಏನೆಲ್ಲ ವಿಕೃತಿಗಳನ್ನ ಮಾಡಿದರೂ ಕೂಡ ರಾಜ ರಾಣಿಯ ಮುಂದೆ ಬರ್ತಿದ್ದ ಹಾಗೆ ಮೈ ತುಂಬ ಭಕ್ತಿಭಾವ ಹೊದ್ದುಕೊಂಡು ಜಪಮಣಿ ಹಿಡಿದು ನಿಂತು ಬಿಡ್ತಿದ್ದ ಈ ವ್ಯಕ್ತಿ. ರಷ್ಯಾದ ಗುಪ್ತಚರ ಪೊಲೀಸ್ ಪಡೆ ಪ್ರತಿದಿನದ ಈತನ ವಿಕೃತಿಗಳ ಬಗ್ಗೆ, ಈತನ ಕುಡಿತದ ಬಗ್ಗೆ, ಈತನ ವೇಶ್ಯರ ಸಂಘದ ಬಗ್ಗೆ ಮತ್ತು ಮಂತ್ರಿಗಳನ್ನು ಈತ ಹೆದರಿಸ್ತಾ ಇದ್ದ ವಿಚಾರಗಳ ಸಾಕ್ಷಿಗಳನ್ನು ಕಲೆ ಹಾಕಿ ಒಂದು ದೊಡ್ಡ ರಿಪೋರ್ಟನ್ನು ಸಿದ್ಧಪಡಿಸಿ ರಾಜನ ಕೈಗಿಡುತ್ತೆ. ಇದನ್ನು ಓದಿದ ಚಕ್ರವರ್ತಿ ನಿಕೋಲಸ್ ಬೆಚ್ಚಿ ಬೀಳ್ತಾನೆ. ಹೀಗಾಗಿ ಈತನ ಅರಮನೆಯಿಂದ ಹೊರ ಹಾಕಲು ಮುಂದಾಗ್ತಾನೆ. ಆದರೆ ಹೀಗೆ ಮಾಡಲು ಹೊರಟಾಗ ಕಹಾನಿಯಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಅದು ಏನಂದರೆ, ರಾಜ ಈತನನ್ನು ದೂರ ತಳ್ಳಿದಾಗಲೆಲ್ಲ ಅಲ್ಲಿ ಯುವರಾಜ ಅಲೆಕ್ಸಿಯ ಕಾಯಿಲೆ ಮತ್ತೆ ಉಲ್ಬಣಗೊಳ್ತಾ ಇತ್ತು. ಮಗು ನೋವಿನಿಂದ ನರಕಯಾತನೆ ಅನುಭವಿಸ್ತಾ ಇತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಕಪಟಿ ರಾಸ್ಪುಟಿನ್ ಮಹಾರಾಣಿಗೆ ಏನು ಹೇಳ್ತಾನೆ ಅಂದರೆ, ನೋಡಮ್ಮ, ನಾನೇನಾದರೂ ಈ ಅರಮನೆಯಿಂದ ಹೊರ ಹೋದರೆ ನಿಮ್ಮ ವಂಶ ನಿರ್ವಂಶ ಆಗುತ್ತೆ, ನಿಮ್ಮ ಮಗನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಲು ಆರಂಭಿಸ್ತಾನೆ. ಮಗನನ್ನೇ ಸರ್ವಸ್ವ ಅಂದುಕೊಂಡಿದ್ದ ಮಹಾರಾಣಿ ಅಲೆಕ್ಸಾಂಡ್ರಾ ಈ ಪೊಲೀಸರ ರಿಪೋರ್ಟ್ಗಳನ್ನೆಲ್ಲ ಈತನ ವಿರುದ್ಧ ನಡೆದ ಮಹಾ ಸಂಚು, ಈತನ ಹೆಸರನ್ನು ಹಾಳು ಮಾಡಲು ವೈರುಗಳು ಹೆಣೆದ ಸುಳ್ಳು ಕಥೆ ಅಂತ ಕುರುಳಾಗಿ ನಂಬಿಡ್ತಾಳೆ. ಕೊನೆಗೂ ಹೆಂಡತಿಯ ಹಠ ಮತ್ತು ಮಗನ ಜೀವದ ಬಗ್ಗೆ ಭಯ ಇದ್ದ ರಾಜ ನಿಕೋಲಸ್ ಕೂಡ ಪೊಲೀಸರ ಸಾಕ್ಷಿಗಳನ್ನು ಸೈಡಿಗೆ ಎತ್ತಿಟ್ಟು ಈ ರಾಕ್ಷಸನ ಮುಂದೆ ಕೈ ಕಟ್ಟಿ ನಿಲ್ಲೋ ಥರ ಆಗುತ್ತೆ. ಈತನ ಅಸಲಿ ಮುಖ ಅವ್ರಿಗೆ ಗೊತ್ತಾಗೋ ಹೊತ್ತಿಗೆ ಇಡೀ ರಷ್ಯಾ ಈತನ ಕೈಯಲ್ಲಿ ಸರ್ವನಾಶ ಆಗೋಗಿತ್ತು. ನಾನು ಈಗಾಗಲೇ ಹೇಳಿದ ಕೆಲವು ರಾಜಮನೆತನದ ಯುವಕರು, ಕೆಲವು ರಾಜಕಾರಣಿಗಳು ಈ ಹಾವನ್ನು ಅರಮನೆ ಒಳಗೆ ಸಾಯಿಸೋಕೆ ಸಾಧ್ಯ ಇಲ್ಲ, ಈತನನ್ನು ಹೊರಗೆ ಕರೆತಂದು ಸಾಯಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಕರಾಳ ರಾತ್ರಿಯ ಹತ್ಯೆ ಮಹಾಸಂಚು ರೆಡಿಯಾಗುತ್ತೆ. ಒಂದು ಅರಮನೆಯ ನೆಲಮಾಳಿಗೆಯಲ್ಲಿ ಈತನ ಹೆಡೆಮುರಿ ಕಟ್ಟಲು ಕೆಲವು ರಾಜಮನೆತನದ ಯುವಕರು ರೆಡಿಯಾಗ್ತಾರೆ. ಆಗ ಈ ಭಯಾನಕ ಕೊಲೆಯ ರಕ್ತ ಸಿಕ್ತ ಕಥೆ ಶುರುವಾಗುತ್ತೆ. ಈ ವಿನಾಶಕಾರಿ ಹಾವನ್ನು ಅದರ ಬೆಲದಲ್ಲಿ ಸಾಯಿಸೋದು ಕಷ್ಟ, ಅದಕ್ಕೊಂದು ಮಿಕಾ ಬೇಕು ಅಂತ ಪ್ಲ್ಯಾನ್ ಮಾಡಿ ರಣರಂಗಕ್ಕಿಳಿದವನೇ ರಾಜ್ಕುಮಾರ ಫೆಲಿಕ್ಸ್ ಯೂಸುಪೋವ್. ಕೋಟಿ ಕೋಟಿ ಆಸ್ತಿ ಹೊಂದಿದ್ದ ಈ ಯುವಕನಿಗೆ ರಾಸ್ಪುಟಿನ್ ಕಂಡ್ರೆ ಮೈಯೆಲ್ಲ ಉರಿಯುವಷ್ಟು ದ್ವೇಷ. ಈತನ ಜೊತೆಗೂಡ್ತಾನೆ ರಷ್ಯಾದ ಪಾರ್ಲಿಮೆಂಟ್ನಲ್ಲಿ ರಾಸ್ಪುಟಿನ್ ವಿರುದ್ಧ ಗರ್ಜಿಸಿದ್ದ ಖಡಕ್ ರಾಜಕಾರಣಿ ವ್ಲಾದಿಮಿರ್ ಪುರುಷ್ಕೋವಿಚ್. ಈ ಇಬ್ಬರು ನಾಯಕರು ತಮಗೆ ಅತ್ಯಂತ ನಂಬಿಗಸ್ತರಾಗಿದ್ದ ಚಕ್ರವರ್ತಿಯ ಸೋದರ ಸಂಬಂಧಿ ಗ್ರ್ಯಾಂಡ್ ಡ್ಯೂಕ್ ಡಿಮಿಟ್ರಿ, ಮಿಲಿಟರಿ ಡಾಕ್ಟರ್ ಆಗಿದ್ದ ಲ್ಯಾಜರ್ಟ್ ಮತ್ತು ಲೆಫ್ಟಿನೆಂಟ್ ಸುಕೋಟಿನ್ ಎಂಬ ಇನ್ನೂ 3 ಜನರ ಸೇರಿಸಿಕೊಂಡು ಒಟ್ಟು 5 ಜನರ ಸೀಕ್ರೆಟ್ ಗ್ಯಾಂಗನ್ನು ಕಟ್ತಾರೆ. ಆ ದಿನಗಳಲ್ಲಿ ರಾಸ್ಪುಟಿನ ಸುತ್ತ 3 ಸೆಕ್ಯೂರಿಟಿ ಏಜೆನ್ಸಿಗಳ ಕಣ್ಣಿರ್ತಾ ಇತ್ತು. ಹೀಗಾಗಿ ಈತನನ್ನು ಬೀದಿಯಲ್ಲಾಗಲಿ ಆತನ ಅರಮನೆಯಲ್ಲಾಗಲಿ ಮುಗಿಸೋದು ಸಾಧ್ಯವಿಲ್ಲದ ಮಾತು ಅಂತ ಇವ್ರಿಗೆ ಗೊತ್ತಾಗುತ್ತೆ. ಹೀಗಾಗಿ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಆಗುತ್ತೆ. ಮೊದಲನೇದಾಗಿ ಈತನನ್ನು ಅರಮನೆಯಿಂದ ಹೊರಗೆ ಎಳೆದುಕೊಂಡು ಬರೋಕ್ಕೆ ಒಂದು ಭರ್ಜರಿ ಕುರಿಬೇಕಾಗಿರುತ್ತೆ. ಈ ರಾಸ್ಪುಟಿನ್ ಎಂಥವನಾಗಿರ್ತಾನೆ ಅಂದರೆ, ಹೆಣ್ಣು ಅಂದರೆ ಸಾಕು ಜಲ್ಲು ಸುರಿಸ್ಕೊಂಡು ಬರ್ತಾನೆ ಅನ್ನೋದು ಯೂಸುಪೋವ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯೂಸುಪೋವ್ನ ಪತ್ನಿ ಐರಿನಾ ಇಡೀ ರಷ್ಯಾದಲ್ಲಿಯೇ ಅತ್ಯಂತ ಸುಂದರಿ ಅಂತ ಹೆಸರಾಗಿರ್ತಾಳೆ. ಈ ಕಪಟಿ ಮಾಂತ್ರಿಕ ಮೊದಲಿನಿಂದಲೂ ಆಕೆಯನ್ನು ಭೇಟಿ ಮಾಡಬೇಕು ಅಂತ ಹೊಂಚು ಹಾಕ್ತಿರ್ತಾನೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಯೂಸುಪೋವ್ ರಾಸ್ಪುಟಿನ್ ಜೊತೆಗೆ ನಾಟಕೀಯವಾಗಿ ಸ್ನೇಹ ಬೆಳೆಸಿ ನನ್ನ ಹೆಂಡತಿ ಐರಿನಾ ಡಿಸೆಂಬರ್ 29 ರಾತ್ರಿ ಒಂದು ಸೀಕ್ರೆಟ್ ಪಾರ್ಟಿ ಕೊಡ್ತಾ ಇದ್ದಾಳೆ,
ನಿನ್ನನ್ನು ಭೇಟಿ ಮಾಡಬೇಕು ಅಂತ ಅವಳಿಗೆ ತುಂಬ ಆಸೆ ಇದೆ, ನೀನು ಬರಲೇಬೇಕು ಅಂತ ಆಸೆ ತೋರಿಸ್ತಾನೆ ಮತ್ತು ಆಮಂತ್ರಣ ಕೊಡ್ತಾನೆ. ಆ ಸೌಂದರ್ಯದ ಖನಿಯ ಆಸೆಗೆ ಬಿದ್ದ ಈ ರಾಸ್ಪುಟಿನ್ ಸಾಕ್ಷಾತ್ ಯಮನೇ ನನ್ನನ್ನು ಕರಿತಾ ಇದ್ದಾನೆ ಅಂತ ಗೊತ್ತಾಗದೆ ಈ ಆಫರ್ನ ಒಪ್ಕೊಂಡ್ಬಿಡ್ತಾನೆ. ಇವನು ಹೀಗೆ ಬಲೆಗೆ ಬೀಳ್ತಿದ್ದ ಹಾಗೆ ಅತ್ತ ಯೂಸುಫೋವ್ನ ಅರಮನೆಯಲ್ಲಿ ಮೃತ್ಯು ಸಿಂಹಾಸನ ರೆಡಿ ಆಗ್ತಾ ಇರುತ್ತೆ. ಈತನನ್ನು ಹತ್ಯೆ ಮಾಡೋಕ್ಕೆ ಇವರು ಆರಿಸಿಕೊಂಡ ಜಾಗ ಎಂಥದ್ದು ಅಂದರೆ ಅದು ಯೂಸುಫೋವ್ ಅರಮನೆಯ ಅತ್ಯಂತ ಕೆಳಗಿದ್ದ ಕಡುಗತ್ತಲ ನೆಲಮಾಳಿಗೆ. ಆ ಕೋಣೆಯನ್ನು ಇವರು ಒಂದು ಐಷಾರಾಮಿ ಭೋಜನದ ಕೋಣೆ ಹಾಗೆ ರೆಡಿ ಮಾಡ್ತಾರೆ. ಆದರೆ ಅಸಲಿಗೆ ಅದರ ಗೋಡೆಗಳು ದಪ್ಪ ಕಾಂಕ್ರೀಟ್ನಿಂದ ಮಾಡಲ್ಪಟ್ಟಿರ್ತವೆ. ಆ ಅರಮನೆಯ ಆಳದ ಕೋಣೆಯಲ್ಲಿ ಯಾರೇ ಜೋರಾಗಿ ಕಿರುಚಿದ್ರೂ, ಗುಂಡು ಹಾರಿಸಿದ್ರೂ ಕೂಡ ಒಂದು ಸಣ್ಣ ಶಬ್ದ ಕೂಡ ಅರಮನೆಯ ಕಾಂಪೌಂಡ್ ದಾಟಿ ಹೊರ ಹೋಗೋ ಹಾಗಿರಲಿಲ್ಲ. ಈ ಥರ ಮಾಡಿದರೆ ಸಾವು ಗ್ಯಾರಂಟಿ ಅಂತ ಗೊತ್ತಾದ ಮೇಲೆ ಈ ಗ್ಯಾಂಗ್ ಒಂದು ಅಂತಿಮ ಅಸ್ತ್ರವನ್ನು ಕೈಗೆತ್ತಿಕೊಳ್ಳುತ್ತೆ, ಅದುವೇ ಸೈನೈಡ್. ಮಿಲಿಟರಿ ಡಾಕ್ಟರ್ ಆಗಿದ್ದ ಲಾಜರ್ಟ್ ತನ್ನ ಜೊತೆ ತಂದಿದ್ದ ಅತ್ಯಂತ ಪವರ್ಫುಲ್ ಆದ ಪೊಟ್ಯಾಷಿಯಂ ಸೈನೈಡ್ ಪುಡಿಯನ್ನು ಅಲ್ಲಿ ಸಿದ್ಧವಾಗಿಟ್ಟಿದ್ದ ಗುಲಾಬಿ ಬಣ್ಣದ ಕೇಕ್ಗಳ ಕ್ರೀಮ್ ಪದರಗಳ ಮಧ್ಯೆ ಮತ್ತು ಕೆಂಪು ವೈನ್ ಗ್ಲಾಸುಗಳ ಒಳಗೆ ಬೆರೆಸಿಡ್ತಾನೆ. ಈ ವಿಷ ಎಂಥದ್ದು ಅಂದರೆ ಅದರ ಒಂದು ಸಣ್ಣ ಹನಿ ಕೂಡ ಮನುಷ್ಯನ ನಾಲಿಗೆಗೆ ತಾಗಿದ್ರೆ ಆತ ಕೇವಲ ಕೆಲವೇ ನಿಮಿಷಗಳಲ್ಲಿ ಹೆಣವಾಗಿ ಬೀಳ್ತಾನೆ. ಹೀಗೆ ಪ್ಲ್ಯಾನ್ 100ಕ್ಕೆ 100 ಪಕ್ಕ ಆಗಿರುತ್ತೆ. ಇನ್ನು ಅರಮನೆಯ ಮೇಲಿನ ಕೋಣೆಯಲ್ಲಿ ಪಾರ್ಟಿ ನಡೀತೋರ ಹಾಗೆ ನಾಟಕ ಮಾಡಲು ಗ್ರಾಮಫೋನ್ನ ಮ್ಯೂಸಿಕ್ ರೆಡಿ ಆಗಿರುತ್ತೆ. ಕೆಳಗೆ ವಿಷ, ಮೇಲೆ ಪಾರ್ಟಿ. ಇಡೀ ರಷ್ಯವನ್ನು ನಡೆಸ್ತಾ ಇದ್ದ ಆ ಮಾಂತ್ರಿಕ ಪಿಶಾಚಿಯ ಕುತ್ತಿಗೆಗೆ ಉರುಳು ಬಿಗಿಯಲು ಈ 5 ಜನ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ರು. ಮಧ್ಯರಾತ್ರಿ ದಾಟ್ತಾ ಇದ್ದ ಹಾಗೆ ಯೂಸುಫೋವ್ ತನ್ನ ಕಾರನ್ನ ತಾನೇ ಡ್ರೈವ್ ಮಾಡಿಕೊಂಡು ರಾಸ್ಪುಟಿನ್ನ ಪಿಕಪ್ ಮಾಡಲು ಹೊರಡ್ತಾನೆ. ಅಲ್ಲಿಗೆ ಇತಿಹಾಸದ ಅತ್ಯಂತ ಕರಾಳ, ರೋಮಾಂಚನಕಾರಿ ಮತ್ತು ರಕ್ತಸಿಕ್ತ ರಾತ್ರಿಯ ಅಂತಿಮ ಕ್ಷಣಗಣನೆ ಶುರುವಾಗಿರುತ್ತೆ. ಆದರೆ ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು. ಸಮಯ ಸರಿಯಾಗಿ ಮಧ್ಯರಾತ್ರಿ 12:45. ಇಡೀ ಸೇಂಟ್ ಪೀಟರ್ಸ್ಬರ್ಗ್ ನಗರ ಮಂಜಿನ ಚಳಿಯಲ್ಲಿ ಹೆಪ್ಪುಗಟ್ಟಿ ಮಲಗಿದ್ರೆ ಯೂಸುಫೋವ್ ಅರಮನೆಯ ಹಿಂಬಾಗಿಲಿನಿಂದ ಕಾರೊಂದು ಸದ್ದಿಲ್ಲದ ಒಳಗೆ ಬರುತ್ತೆ. ಆ ಕಾರಿಂದ ಇಳಿದವನೇ ಈ ಮಹಾಮಾಂತ್ರಿಕ ರಾಸ್ಪುಟಿನ್. ಅರಮನೆಯ ಸುಂದರಿ ಐರೇನಾಳನ್ನು ಭೇಟಿ ಮಾಡುವ ಆಸೆಯಲ್ಲಿ ಮೈತುಂಬ ಸಿಲ್ಕ್ ಅಂಗಿ ತೊಟ್ಟು ಪರ್ಫ್ಯೂಮ್ ಹಾಕ್ಕೊಂಡು ಬಂದಿದ್ದ ಈ ಕಾಮ ಪಿಶಾಚಿಗೆ ತಾನು ನೇರವಾಗಿ ಯಮನ ಮನೆಗೆ ಬಂದಿದ್ದೇನೆನ್ನೋ ಅರಿವೇ ಇರಲಿಲ್ಲ. ಇದನ್ನು ಅದೇ ಕಾಂಕ್ರೀಟ್ ಕೋಣೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿದ್ದ 4 ಜನ ಸಂಚುಕೋರರು ಅರಮನೆಯಲ್ಲಿ ದೊಡ್ಡ ಪಾರ್ಟಿ ಇದೆ ಅಂತ ತೋರ್ಪಡಿಸಲು ಗ್ರಾಮಫೋನಲ್ಲಿ ದೊಡ್ಡದಾಗಿ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೆಲಮಾಳಿಗೆಯಲ್ಲಿ ಯೂಸುಫೋವ್ ಅತ್ಯಂತ ವಿನಯದಿಂದ ನಗ್ತಾ ಈ ಸೈನೈಡ್ ವಿಷ ಮಿಶ್ರಿತ ಕೇಕ್ ಮತ್ತು ಕೆಂಪು ವೈನ್ ಗ್ಲಾಸ್ಗಳನ್ನು ರಾಸ್ಪುಟಿನ್ ಮುಂದೆ ಇಡ್ತಾನೆ. ರಾತ್ರಿ 1:15 2:10 ಈ ಕರಾಳ ಸಮಯ. ಅಲ್ಲಿ ನಡೆದದ್ದು ಇತಿಹಾಸದಲ್ಲಿ ಅತ್ಯಂತ ಅತಿಮಾನುಷ ಅನ್ನುವಂಥ, ಲಾಜಿಕ್ಕಿಗೆ ಅರ್ಥ ಆಗದಂಥ, ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ಸ್ನೇಹಿತರೆ. ರಾಸ್ಪುಟಿನ್ ಆ ವಿಷದ ಕೇಕ್ಗಳನ್ನ ತಿನ್ನೋಕೆ ಶುರು ಮಾಡ್ತಾನೆ. ಜೊತೆಗೆ ಆ ವೈನ್ಗಳನ್ನು ಕೂಡ ಘಟಘಟ ಅಂತ ಕುಡಿದು ಮುಗಿಸ್ತಾನೆ. ಎದುರಿಗೆ ನಿಂತಿದ್ದ ಯೂಸುಫೋವ್ನ ಎದೆ ಬಡಿತ ಜೋರಾಗುತ್ತೆ. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಈತ ರಕ್ತಕಾರಿ ಸಾಯ್ತಾನೆ ಅಂತ ಆತ ಕಾಯ್ತಾ ಇದ್ದ. ಆದರೆ ಪರಮಾಶ್ಚರ್ಯ, ಈ ಮಾಂತ್ರಿಕನಿಗೆ ಒಂದು ಸಣ್ಣ ತಲೆ ತಿರುಗೋ ಥರ ಕೂಡ ಆಗಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನನ್ನು ತಕ್ಷಣವೇ ಸಾಯಿಸಬೇಕಾಗಿದ್ದ ಈ ಜೀವ ವಿನಾಶಕ ವಿಷ ಈತನ ಶರೀರದೊಳಗಡೆ ಹೋದ ತಕ್ಷಣ ಏನು ನೀರಾಗ್ಬಿಡ್ತಾ. ಈತನ ಕಣ್ಣುಗಳು ಇನ್ನೂ ತೀಕ್ಷ್ಣವಾಗ್ತವೆ. ಏನೂ ಆಗಲ್ಲ ಆತನಿಗೆ. ಈತನಿಗೆ ನಿಜವಾಗಲೂ ಏನೋ ಒಂದು ರಾಕ್ಷಸಿ ಶಕ್ತಿ ಇದೆ ಅಂತ ಯೂಸುಫೋವ್ಗೆ ಅನ್ಸಕ್ಕೆ ಶುರುವಾಗುತ್ತೆ. ಮೈಯೆಲ್ಲ ಬೆವರು ಬಿಡೋಕ್ಕೆ ಶುರು ಆಗುತ್ತೆ. ಹೆದರಿ ನಡುಗ್ತಾ ಆತ ಮೇಲಿನ ಕೋಣೆಗೋಡು ಹೋಗ್ತಾನೆ. ಸ್ನೇಹಿತರೆ, ಆ ಪಿಶಾಚಿಗೆ ವಿಷ ಕೆಲಸ ಮಾಡ್ತಾ ಇಲ್ಲ. ಆತ ಕೇಕ್ ತಿಂದು ವೈನ್ ಕುಡಿದು ಮಜವಾಗಿ ಸಿಗರೇಟ್ ಸೇದ್ತಾ ಇದ್ದಾನೆ ಅಂತ ವಿಷಯ ತಿಳಿಸಿದಾಗ ಅಲ್ಲಿದ್ದವರೆಲ್ಲ ಬೆಚ್ಚಿ ಬೀಳ್ತಾರೆ. ಆದರೆ ಹೇಗಾದರೂ ಮಾಡಿ ಈ ವ್ಯಕ್ತಿನ ಸಾಯಿಸಲೇಬೇಕಾಗಿತ್ತು. ಹೀಗಾಗಿ ಬೇರೆ ದಾರಿಯೇ ಇಲ್ಲ ಅಂತ ನಿರ್ಧಾರ ಮಾಡಿದ ಯೂಸುಫೋವ್ ರಾತ್ರಿ 2:45 ಸರಿಯಾಗಿ ಕೈಯಲ್ಲಿ ರಿವಾಲ್ವರ್ ಹಿಡಿದು ಕೆಳಗೆ ಬರ್ತಾನೆ ಮತ್ತು ರಾಸ್ಪುಟಿನ್ ಎದುರು ನಿಂತು ಆತನ ಎದೆಯ ಭಾಗಕ್ಕೆ ನೇರವಾಗಿ ಗುರಿ ಇಟ್ಟು ಢಮ್ ಅಂತ ಗುಂಡು ಹಾರಿಸ್ತಾನೆ. ಬುಲೆಟ್ ನೇರವಾಗಿ ಆತನ ಎದೆಯನ್ನು ಸೀಳಿ ಒಳಗೆ ಹೋಗ್ತಿದ್ದ ಹಾಗೆ ಆ ದೈತ್ಯಾಕಾರದ ಮಾಂತ್ರಿಕ ಶರೀರ ನೆಲಕ್ಕೆ ಅಪ್ಪಳಿಸುತ್ತೆ. ಸದ್ದು ಕೇಳಿ ಉಳಿದ 4 ಕೂಡ ಓಡಿ ಬರ್ತಾರೆ. ಮಿಲಿಟರಿ ಡಾಕ್ಟರ್ ಆಗಿದ್ದ ಲಾಜರ್ಟ್ ನಾಡಿ ಮಿಡಿತ ತಪಾಸಣೆ ಮಾಡ್ತಾನೆ ಮತ್ತು ಘೋಷಣೆ ಮಾಡ್ತಾನೆ, ಈತನ ಕಥೆ ಮುಗೀತು, ರಾಕ್ಷಸ ಸತ್ತು ಹೋಗಿದ್ದಾನಂತ ಕನ್ಫರ್ಮ್ ಮಾಡ್ತಾನೆ. ಎಲ್ಲರೂ ನಿರಾಳವಾಗಿ ಉಸಿರು ಬಿಡ್ತಾರೆ. ಲೆಫ್ಟಿನೆಂಟ್ ಸುಖೋಟಿನ್ ರಾಸ್ಪುಟಿನ್ನ ಕೋಟ್ ಮತ್ತು ಬೂಟನ್ನು ಧರಿಸಿಕೊಂಡು ಕಾರ್ನಲ್ಲಿ ಹೊರಗಡೆ ಹೋಗ್ತಾನೆ. ಯಾಕೆಂದರೆ ಹೊರಗೆ ಸಂಚು ಹಾಕುತ್ತಿರುವ ಗೂಢಚಾರಿಗಳಿಗೆ ರಾಸ್ಪುಟಿನ್ ಅರಮನೆಯಿಂದ ಹೊರಗೆ ಹೋದ ಅಂತ ನಂಬಿಸ್ಬೇಕಾಗಿತ್ತು.
ಹೀಗೆ ಸಾಕ್ಷ್ಯವನ್ನು ನಾಶಪಡಿಸಲು ಸಂಚುಕೋರರು ಸಿದ್ಧತೆ ಮಾಡಿಕೊಳ್ತಾ ಇದ್ರು. ಆದರೆ ಅಸಲಿ ಕ್ಲೈಮ್ಯಾಕ್ಸ್ನಲ್ಲಿ ಟ್ವಿಸ್ಟ್ ಬರೋದು ರಾತ್ರಿ 3 ಗಂಟೆಗೆ. ರಾಸ್ಪುಟಿನ್ನ ಶವವನ್ನು ಅಲ್ಲಿಂದ ಸಾಗಿಸೋಣ ಅಂತ ಯೂಸುಫೋವ್ ಒಬ್ಬನೇ ನೆಲಮಾಳಿಗೆಗೆ ಬಂದು ನೆಲದ ಮೇಲೆ ಬಿದ್ದಿದ್ದ ಆ ಶರೀರವನ್ನು ಮುಟ್ಟಿ ನೋಡ್ತಾನೆ. ಆಗ ಸ್ನೇಹಿತರೆ, ಇತಿಹಾಸದಲ್ಲಿ ಅತ್ಯಂತ ಭಯಾನಕ ಘಟನೆ ದೃಶ್ಯ ಆತನ ಕಣ್ಣೆದುರುಗಡೆ ನಡೆಯುತ್ತೆ. ಸತ್ತಿದ್ದಾನೆ ಅಂದ್ಕೊಂಡಿದ್ದ ಆ ರಾಕ್ಷಸ ಹಠಾತ್ತಾಗಿ ತನ್ನ ಗೂಬೆ ಕಣ್ಣುಗಳನ್ನ ತಿರುಗಿಸ್ತಾ ಇದ್ದಾನೆ. ಸಿಂಹದ ಥರ ಘರ್ಜನೆ ಮಾಡ್ತಾ ಎದ್ದು ನಿಂತು ಯೂಸುಫೋವನ ಕುತ್ತಿಗೆಯನ್ನು ಬಲವಾದ ಕೈಗಳಿಂದ ಗಟ್ಟಿಯಾಗಿ ಹಿಸಕ್ಬಿಡ್ತಾನೆ. ಯೂಸುಫೋವ್ ಜೀವ ಭಯದಿಂದ ಒದ್ದಾಡಿ ಹೇಗೋ ಆತನ ಹಿಡಿತದಿಂದ ತಪ್ಪಿಸಿಕೊಂಡು ಮೇಲಕ್ಕೆ ಓಡಿ ಬರ್ತಾನೆ. ಎದೆಯಲ್ಲಿ ಬುಲೆಟ್ ಇದ್ರೂ, ಮೈಯಲ್ಲಿ ವಿಷ ಇದ್ರೂ ಕೂಡ, ಮೈಯೆಲ್ಲ ರಕ್ತ ಸೋರ್ತಾ ಇದ್ರೂ ಕೂಡ ಆ ಕ್ರೂರ ರಾಸ್ಪುಟಿನ್ 4 ಕಾಲಿನ ಪ್ರಾಣಿಯ ತರಹ ಅರಮನೆ ಮೆಟ್ಟಿಲುಗಳನ್ನ ಹತ್ತಿ ಅಂಗಳದ ಮೂಲಕ ಹೆಬ್ಬಾಗಿಲಿನ ಕಡೆಗೆ ಓಡಲು ಆರಂಭಿಸ್ತಾನೆ. ಈತ ಏನಾದರೂ ಅರಮನೆ ದಾಟಿ ಹೊರಗೆ ಹೋದರೆ ತಮಗೆ ಸಾವು ಖಚಿತ ಅಂತ ಈ ಸಂಚುಕೋರರಿಗೆ ಅರ್ಥ ಆಗುತ್ತೆ. ಮುಂಜಾನೆ 3:15ರಿಂದ 5 ಗಂಟೆಯ ರಕ್ತ ಸಿಕ್ತ ಸಮಯದಲ್ಲಿ ಓಡ್ತಾ ಇದ್ದ ಪಿಶಾಚಿಯ ಬೆನ್ನಟ್ಟಿದ ಈ ರಾಜಕಾರಣಿ ಪುರುಷ್ಕವಿಚ್ ತನ್ನ ಪಿಸ್ತೂಲ್ ತೆಗೆದು 4 ರೌಂಡ್ ಗುಂಡು ಹಾರಿಸ್ತಾನೆ. ಅದರಲ್ಲಿ 2 ಬುಲೆಟ್ಗಳು ರಾಸ್ಪುಟಿನ ಬೆನ್ನಿಗೆ ಬಿದ್ದರೆ ಇನ್ನೂ 2 ಆತನ ತಲೆಗೆ ತಗುಲ್ತವೆ. ಆತ ಅರಮನೆಯ ಕಬ್ಬಿಣದ ಗೇಟಿನ ಬಳಿ ರಕ್ತದ ಮಡುವಿನಲ್ಲಿ ಬಿದ್ದೋಗ್ತಾನೆ. ಈ ಬಾರಿ ಮಾತ್ರ ಈ ಸಂಚುಕೋರರು ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧ ಇರಲಿಲ್ಲ. ಈತ ಮತ್ತೆ ಎದ್ರೆ ಕಷ್ಟ ಅಂತ ಈತನ ದೇಹವನ್ನು ಒಂದು ದಪ್ಪನೆಯ ಬೆಡ್ಶೀಟ್ನಲ್ಲಿ ಗಟ್ಟಿಯಾಗಿ ಸುತ್ತಿ ಈತನ ತೂಕದಷ್ಟೇ ಇರುವ ಕಲ್ಲನ್ನು ಕಟ್ಟಿ ಕಾರ್ನ ಡಿಕ್ಕಿಗೆ ಹಾಕ್ಕೊಳ್ತಾರೆ. ನಗರದ ಹೊರಗಿದ್ದ ಪೆಟ್ರೋಸ್ಕಿ ಸೇತುವೆ ಬಳಿ ಕಾರನ್ನು ತಂದು ನಿಲ್ಲಿಸ್ತಾರೆ ಮತ್ತು ಹೆಪ್ಪುಗಟ್ಟಿದ್ದ ಮಂಜುಗಡ್ಡೆಯ ನದಿಯಲ್ಲಿದ್ದ ಒಂದು ಸಣ್ಣ ರಂಧ್ರದ ಒಳಗೆ ಆ ಶವವನ್ನು ಎತ್ತಿ ಎಸಿತಾರೆ. ಹೀಗೆ ಇಡೀ ರಷ್ಯಾವನ್ನೇ ನಡುಗಿಸಿದ್ದ ಆ ಕರಾಳ ಅಧ್ಯಾಯ ಆ ಚಳಿಗಾಲದ ಕಡುಗತ್ತಲ ನದಿಯ ಆಳದಲ್ಲಿ ಸದ್ದಿಲ್ಲದೆ ಮುಳುಗೋಗುತ್ತಾ ಮುಂದೆ ನೋಡೋಣ. ಸ್ನೇಹಿತರೆ, ನದಿಯ ಆಳದಲ್ಲಿ ಆ ಶವ ಮುಳುಗಿದ ಕೇವಲ 2 ದಿನಕ್ಕೆ ಇತಿಹಾಸದ ಅತಿದೊಡ್ಡ ರಹಸ್ಯವನ್ನು ಪ್ರಕೃತಿ ಹೊರಹಾಕಿಬಿಡುತ್ತೆ. ಆ ಪೆಟ್ರೋಸ್ಕಿ ಸೇತುವೆಯ ಮಂಜುಗಡ್ಡೆಯ ಮೇಲೆ ರಕ್ತದ ಕಲೆಗಳು ಮತ್ತು ಒಂದು ಬೂಟ್ ಸಿಗುತ್ತೆ. ಹೀಗಾಗಿ ಪೊಲೀಸರು ನದಿಯೊಳಗೆ ಜಾಲಾಡಿ ಹೆಪ್ಪುಗಟ್ಟಿದ್ದ ರಾಸ್ಪುಟಿನ್ನ ಕರಾಳ ಶವವನ್ನು ಹೊರತೆಗಿತಾರೆ. ಸಂಚುಕೋರರು ಅವಸರದಲ್ಲಿ ಸಾಕ್ಷ್ಯಗಳನ್ನು ಸರಿಯಾಗಿ ನಾಶಪಡಿಸಿರಲಿಲ್ಲ. ಹೀಗಾಗಿ ಕೊಲೆ ಮಾಡಿದ್ದು ಯಾರು ಅನ್ನೋದು ಜಗಜ್ಜಾಹೀರಾಗುತ್ತೆ. ಆದರೆ ಅದೇ ಹೊತ್ತಿಗೆ ರಷ್ಯಾದಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿ ಉರಿತಾ ಇರುತ್ತೆ. ಜಾರ್ ಚಕ್ರವರ್ತಿಯ ಅಂದರೆ ನಿಕೋಲಸ್ನ ಸಿಂಹಾಸನವೇ ನಡುಗ್ತಾ ಇರುತ್ತೆ. ಹೀಗಾಗಿ ಜನರ ಆಕ್ರೋಶಕ್ಕೆ ಹೆದರಿದ ರಾಜ ಯಾರನ್ನೂ ಕೂಡ ಜೈಲಿಗೆ ಹಾಕೋ ಧೈರ್ಯ ಮಾಡಲ್ಲ. ಮುಖ್ಯ ಸೂತ್ರಧಾರಿಯಾಗಿದ್ದ ಯೂಸುಫೋವ್ನನ್ನು ದೇಶಭ್ರಷ್ಟಗೊಳಿಸ್ತಾನೆ. ಆತ ಫ್ರಾನ್ಸ್ಗೆ ಓಡಿ ತನ್ನ ಪ್ರಾಣ ಉಳಿಸ್ಕೊಳ್ತಾನೆ. ಆದರೆ ಕಥೆಯ ಅಸಲಿ ರೋಮಾಂಚನಕಾರಿ ಮತ್ತು ಇವತ್ತಿಗೂ ಜಗತ್ತನ್ನು ಬೆಚ್ಚಿ ಬೀಳಿಸುವ ವಿಕೃತ ಟ್ವಿಸ್ಟ್ ಶುರುವಾಗಿದ್ದೇ ಆ ಶವದ ಪೋಸ್ಟ್ ಮಾರ್ಟಮ್ ಸಮಯದಲ್ಲಿ. ಈ ಕಪಟಿ ಮಾಂತ್ರಿಕನ ಶವದ ಮರಣೋತ್ತರ ಪರೀಕ್ಷೆ ನಡೀತಾ ಇದ್ದಾಗ ಆತನ ಇಡೀ ದೇಹಕ್ಕಿಂತಲೂ ಎಲ್ಲರ ಕಣ್ಣು ಬಿದ್ದದ್ದು ಆತನ ವಿಲಕ್ಷಣ ಗುಪ್ತಾಂಗದ ಮೇಲೆ. ಬದುಕಿದ್ದಾಗ 100 ಹೆಣ್ಣುಮಕ್ಕಳ ಶೀಲಹರಣ ಮಾಡಿ ಇಡೀ ಅರಮನೆಯನ್ನೇ ತನ್ನ ಕಾಮದ ಕೂಪವನ್ನಾಗಿ ಮಾಡಿಕೊಂಡಿದ್ದ ಈ ಪಿಶಾಚಿಯ ಮೇಲಿದ್ದ ದ್ವೇಷಕ್ಕೆ ಅಲ್ಲಿನ ನರ್ಸೊಬ್ಬಳು ಯಾರಿಗೂ ತಿಳಿದ ಹಾಗೆ ಆತನ ಗುಪ್ತಾಂಗವನ್ನು ದೇಹದಿಂದ ಕತ್ತರಿಸಿ ಪ್ರತ್ಯೇಕಿಸಿ ಬಿಡ್ತಾಳೆ. ಹೌದು, ಇದು ನಂಬಲಿಕ್ಕೆ ಸ್ವಲ್ಪ ಅಸಾಧ್ಯ ಅನಿಸುತ್ತೆ, ಆದರೆ ಇದು ಸತ್ಯ. ಅಲ್ಲಿಂದ ಕಾಣೆಯಾದ ಈ ಅಂಗ ಕೈಯಿಂದ ಕೈಗೆ ಬದಲಾಗಿ ಇತಿಹಾಸದ ಗಲ್ಲಿಗಳನ್ನು ತಿರುಗುತ್ತಾ ಕೊನೆಗೆ ಪ್ಯಾರಿಸ್ಗೆ ತಲುಪಿದ್ದೆಲ್ಲಿಗೆ ಅಂದರೆ ಈ ರಾಸ್ಪುಟಿನ್ನ ಮಗಳ ಕೈಗೆ. ತಂದೆ ಈ ಕುರುಹನ್ನು ಆಕೆ ಜಾಗರೂಕತೆಯಿಂದ ಇಟ್ಕೊಂಡಿರ್ತಾಳಂತೆ. ಆದರೆ ಕೊನೆಗೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಕಾಲ ಉರುಳುತ್ತೆ, ಸಮಯ ಬದಲಾಗುತ್ತೆ. ಕೊನೆಗೆ ಈ ಶವಕ್ಕೆ ಏನಾಯಿತು ಅಂದರೆ ರಷ್ಯಾದ ಜನರಲ್ಲಿ ಈತನ ಬಗ್ಗೆ ಇದ್ದ ಕ್ರೋಧ ಎಷ್ಟಿತ್ತಂದರೆ ಈತನ ಸಮಾಧಿ ಇದ್ದರೆ ಅಲ್ಲಿಗೆ ಬಂದು ಈತನ ಭಕ್ತರು ಮತ್ತೆ ಮಾಟ ಮಂತ್ರ ಶುರು ಮಾಡ್ಬೋದು ಅಂತ ಹೆದರಿ ಈತನ ಶವವನ್ನು ಹೂತ ಜಾಗದಿಂದ ಮತ್ತೆ ಹೊರಕೆಳೆದು ಸಾರ್ವಜನಿಕವಾಗಿ ಪೆಟ್ರೋಲ್ ಸುರಿದು ಸುಟ್ಟು ಬೂದಿ ಮಾಡಿ ಬೂದಿಯನ್ನು ಗಾಳಿಯಲ್ಲಿ ತೂರಿ ಬಿಡ್ತಾರೆ ರಷ್ಯಾದ ಆಕ್ರೋಶಭರಿತ ಜನ. ಆದರೆ ಇವತ್ತಿಗೂ ರಷ್ಯಾದ ಸೇಂಟ್ ಪೀಟರ್ಬರ್ಗ್ ನಗರದ ಎರೋಟಿಕ್ ಮ್ಯೂಸಿಯಂಗೆ ನೀವೇನಾದರೂ ಹೋದರೆ ಒಂದು ದೊಡ್ಡ ಗಾಜಿನ ಜಾರಿನಲ್ಲಿ ಸ್ಪೆಷಲ್ ಕೆಮಿಕಲ್ ಹಾಕಿ ಕೆಡದಂತೆ ಇಡಲಾಗಿರುವ ಈ ರಾಸ್ಪುಟಿನ್ನ ಕತ್ತರಿಸಿದ ಗುಪ್ತಾಂಗವನ್ನು ಇಂದಿಗೂ ಪ್ರದರ್ಶನಕ್ಕೆ ಇಡಲಾಗಿದೆ. 100 ವರ್ಷ ಕಳೆದರೂ ಕೂಡ ಇಡೀ ಜಗತ್ತು ಈತನ ಹೆಸರೆತ್ತಿದ್ರೆ ಯಾಕೆ ಅಸಹ್ಯ ಪಡುತ್ತೆ, ಯಾಕೆ ಈತನನ್ನು ಇತಿಹಾಸದ ಅತ್ಯಂತ ವಿಕೃತ ದುಷ್ಟ ವಿಲನ್ ಅಂತ ಪರಿಗಣಿಸುತ್ತೆ ಅನ್ನೋದಕ್ಕೆ ಈ ಗಾಜಿನ ಜಾರಿನಲ್ಲಿರುವ ಈ ಕರಾಳ ಸಾಕ್ಷಿ ಇವತ್ತಿಗೂ ಕೂಡ ಜೀವಂತ ಪುರಾವೆ. ಸ್ನೇಹಿತರೆ, ಹೀಗೆ ಮುಕ್ತಾಯಗೊಳ್ಳುತ್ತೆ ಇತಿಹಾಸದ ಈ ಕರಾಳ ಅಧ್ಯಾಯ. ಈತನ ಕತ್ತರಿಸಿದ ಈ ಅಂಗ ಏನು ತೋರಿಸುತ್ತೆ, ಏನು ಹೇಳುತ್ತೆ ಅಂದರೆ ಧರ್ಮ ಅಥವಾ ದೇವರ ಹೆಸರಿನಲ್ಲಿ, ಅಂಧಾಭಿಮಾನದ ಹೆಸರಿನಲ್ಲಿ
ಅಧಿಕಾರದ ವಿಕೃತಿ ಮೆರೆದರೆ, ಕಾಮದ ವಿಕೃತಿ ಮೆರೆದರೆ ಇತಿಹಾಸ ಯಾವತ್ತೂ ಕ್ಷಮಿಸೋದಿಲ್ಲ, ಬದಲಾಗಿ ಬೆತ್ತಲೆ ಮಾಡಿ ಮ್ಯೂಸಿಯಂನಲ್ಲಿ ನಿಲ್ಲಿಸುತ್ತೆ ಅನ್ನೋ ಕಟು ಸತ್ಯಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಈ ಜಾರ್. ಹೀಗೆ ಇತಿಹಾಸದಲ್ಲಿ ಈತನ ಹೆಸರು ಶಾಶ್ವತವಾಗಿ ಉಳ್ಕೊಂಡಿದೆ. ಆದರೆ ಹೀರೋ ಆಗಿ ಅಲ್ಲ, ಬದಲಾಗಿ ಓರ್ವ ಕ್ರೂರ ವಿಲನ್ ಆಗಿ. ಈ ಕುರಿತಾಗಿ ನಿಮ್ಮ ಮನಸ್ಸಿಗೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರಿ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.